ಕೇವಲ ಆರೋಗ್ಯನೂ ಕೂಡ ಎಲ್ಲರಿಗೂ ತಲುಪುವಂಥದ್ದು, ಬಡವರಿಗೂ ಕೂಡ ತಲುಪುವಂಥ ಒಂದು ಕ್ಷೇತ್ರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೋದಿ ಸರ್ಕಾರ ಕಾರಣ ಅಂತ ಹೇಳಕ್ ಬಯಸ್ತೀನಿ. ಬಜೆಟ್ ಭರವಸೆ ಕುಸಿತು, ಷೇರುಪೇಟೆಯಲ್ಲಿ ಕರಡಿ ಕುಣಿತ. ಕೇವಲ 30 ನಿಮಿಷದಲ್ಲಿ 13 ಲಕ್ಷ ಕೋಟಿ ರೂಪಾಯಿ ಲಾಸ್. ಹೊಸ ಭರವಸೆ ಕಾಣದೆ ಟ್ಯಾಕ್ಸ್ ಮಾರಿದ ಹೂಡಿಕೆದಾರರು. ಶೇರ್ ಮಾರ್ಕೆಟ್ನಲ್ಲಿ ಶಾಕ್ ಇದೀಗ. ಬಜೆಟ್ ಭರವಸೆ ಕುಸಿತು, ಷೇರುಪೇಟೆಯಲ್ಲಿ ಕರಡಿ ಕುಣಿತವಾಗ್ತಾ ಇದೆ. ಕೇವಲ 30 ನಿಮಿಷದಲ್ಲಿ 13 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಸ್ ಮೇಡಮ್, ಈಗ ಮಾತನಾಡ್ತಾ ಇದ್ವಿ, ಇದು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಹೆಚ್ಚಾಗಿ ಗಮನಿಸೋದು ತೆರಿಗೆಯಲ್ಲಿ ಯಾವ ರೀತಿಯ ಬಜೆಟ್ ಅಲ್ಲಿ ತೆರಿಗೆಯಲ್ಲಿ ನಮಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ಕಾಯ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಿ. ಹೌದು, ಸೊ ಇವಾಗ ತೆರಿಗೆ ಹಣ ನಮಗೆ ಮಧ್ಯಮ ವರ್ಗದವ್ರಿಗೆ ಅವರು ಈ ಸಲ ರಿಲೀಫ್ ಮಾಡಿಕೊಟ್ಟಿರೋದ್ರಿಂದ ಸೊ ಆಮೇಲೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಏಪ್ರಿಲ್ 1 ತನಕ ನೀವು ಬೇಗ ಅದನ್ನು ಪಾವತಿ ಮಾಡಿಕೊಡಿ ನಮಗೆ ಅಂತ ಅಂದ್ಬಿಟ್ಟು ಯಾವುದೇ UPA ಸರ್ಕಾರ 10 ವರ್ಷ ಟೆನ್ಯೂರಲ್ಲಿ ಈ ಥರ ಅವಕಾಶಗಳನ್ನ ಮಾಡಿಕೊಟ್ಟಿಲ್ಲ. ಹಾಗೆಯೇ ಹೂಡಿಕೆದಾರರಿಗೆ ಅಂದರೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ ತೆರಿಗೆಗಳು ಸ್ಕೀಮ್ನ ತುಂಬ ಇದು ರಿಲೀಫ್ ಮಾಡಿಕೊಟ್ಟಿರೋದು ಆಗಿರ್ಬೋದು. ಆಮೇಲಿಂದ ನೆಕ್ಸ್ಟು ಅಪ್ಕಮಿಂಗ್ ಕಂಪನೀಸ್ಗಳಿಗೆ ಸೊ ಅದಕ್ಕೆ ತೆರಿಗೆಗಳನ್ನ ಕಡಿಮೆ ಮಾಡಿಕೊಟ್ಟಿರ್ಬೋದು. ಸೊ ಹೀಗೆ ನೂರಾರು ಕಡೆ ಕ್ಷೇತ್ರದಲ್ಲಿ ನಮಗೇನು ತೆರಿಗೆದೇ ಪ್ರಾಬ್ಲಮ್ ಆಗ್ತಾ ಇತ್ತು ಅದನ್ನು ಈಗ ದೊಡ್ಡ ಪ್ರಮಾಣದಲ್ಲಿ ಇವರು ತುಂಬ ಈಸಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ಒಂದು ನಮ್ಮ ಈ ಸಲ ಮಧ್ಯಮ ವರ್ಗದವ್ರಿಗೆ ತುಂಬ ರಿಲೀಫ್ ಸಿಕ್ಕಿದೆ. ಅದು ಆಮೇಲಿಂದ ಎಲ್ಲರೂ ಖುಷಿ ಪಡುವಂಥ ವಿಚಾರ ಇದು. ಸೊ ಹೀಗೇನೆ ಈ ನೆಕ್ಸ್ಟ್ ಟ್ಯಾಕ್ಸ್ ಪಾರ್ಟ್ ನಾವು ಬಿಡ್ತೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ದು ನಾ ಹೇಳಿದೆ, ಅದೇ ಆರೋಗ್ಯ ಕ್ಷೇತ್ರದ್ದು. ಸೊ ನಮ್ಗಿವಾಗ ಈ ಜನಜಂಗುಳಿನಲ್ಲಿ, ಈ ಪೊಲ್ಯೂಷನ್ನಲ್ಲಿ, ಈ ಪ್ರಾಬ್ಲಮ್ಸಲ್ಲಿ ಇವಾಗ ಕಾಯಿಲೆಗಳು ಬೀಳ್ತಾರೆ ಸರ್ವೇ ಸಾಮಾನ್ಯ. ಆಮೇಲಿಂದ ಈ ನಮ್ಮ ವಿಕಸಿತ ಭಾರತದ ಅಡಿಯಲ್ಲಿ ಏನು ನಮಗೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ನಮ್ಗೆ ಏನು ಮಳಿಗೆಗಳು ಬಂತು, ನಮ್ಮದು ಮೋದಿಜಿಯವರ ಒಂದು ಮೆಡಿಕಲ್ ಶಾಪ್ಸ್ ಇರ್ಬೋದು. ನಮ್ಮ ಅದರಲ್ಲಿ ಮುಂಚೆ ಆದರೆ ಇವ್ರಿಗೆ ತುಂಬ ಚಿಕ್ಕ ಪುಟ್ಟ ಮೆಡಿಸಿನ್ಸ್ ಒಂದು 2-3 ಸಿಗ್ತಾ ಇತ್ತು. ಈಗ ನಮಗೆ ಅಲ್ಲಿ 138 ಮೆಡಿಸಿನ್ಸ್ ಡಿಫ್ರೆಂಟ್ ವೆರೈಟೀಸ್ ಸಿಗ್ತಾ ಇದೆ. ಹೌದು, ನಮ್ಮ ಮೋದಿಜಿಯವರ ಇದರ ಅಡಿಯಲ್ಲಿ. ಸೊ ಹಾಗಾಗಿ ಏನಂದರೆ